ವೃಷಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ 2026 ಹೇಗಿದೆ ಅಂತ ನೋಡೋದಾದರೆ 2026ರ ಮೇ ಮಾಸದಲ್ಲಿ ವೃಷಭ ರಾಶಿಯವರ ಭವಿಷ್ಯ ಒಟ್ಟಾರೆಯಾಗಿ ಪ್ರಗತಿ ಮತ್ತು ಸವಾಲುಗಳ ಮಿಶ್ರಣವಾಗಿರುತ್ತೆ. ಅಂದರೆ ಮಿಶ್ರ ಫಲವನ್ನು ನೀಡಲಿದೆ. ನಿಮ್ಮ ರಾಶ್ಯಾಧಿಪತಿ ಅಂದರೆ ವೃಷಭ ರಾಶಿಯವರ ರಾಶ್ಯಾಧಿಪತಿ ಶುಕ್ರ ಮತ್ತು ಗುರು ಗ್ರಹದ ಶುಭ ಸ್ಥಿತಿ ಅನ್ನೋದೊಂದು ಒಳ್ಳೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಜೀವನದಲ್ಲಿ ಇದು ಧನಾತ್ಮಕ ಬದಲಾವಣೆಯನ್ನು ತರುತ್ತೆ. ವೃತ್ತಿ ಮತ್ತು ಉದ್ಯೋಗ ವಿಚಾರದಲ್ಲಿ ನೋಡೋದಾದರೆ ಉದ್ಯೋಗಸ್ಥ ವೃಷಭ ರಾಶಿಯವರಿಗೆ ಈ ಮೇ ತಿಂಗಳು ಸಾಕಷ್ಟು ಅನುಕೂಲಕರವಾಗಿರುತ್ತೆ. 6ನೇ ಮನೆಯ ಅಧಿಪತಿಯಾದಂತಹ ಶುಕ್ರನ ಪ್ರಭಾವ ಅಥವಾ ಶುಭ ಸ್ಥಾನ ಅನ್ನುವಂಥವು ಇದು ಕೆಲಸದಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಯಶಸ್ಸನ್ನು ಕೊಡುತ್ತೆ ಶುಕ್ರ. ಹಾಗೆ ನಿಮಗೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಒಂದಷ್ಟು ಗೌರವ ಸಿಗುವಂಥದ್ದು, ಮನ್ನಣೆ ಸಿಗುವಂಥದ್ದು, ನಿಮ್ಮ ಮಾತಿಗೆ ಬೆಲೆ ಸಿಗುವಂಥದ್ದು ಮತ್ತು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವಂಥದ್ದು ಅಥವಾ ಬಡ್ತಿ ಸಿಗುವಂಥದ್ದು, ಇನ್ನೂ ಹೆಚ್ಚಿನ ಸ್ಥಾನಮಾನ ನಿಮಗೆ ಸಿಗುವಂಥದ್ದು ಆಗತ್ತೆ. ಇದು ವೃತ್ತಿಯ ವಿಚಾರವನ್ನು ನೋಡೋದಾದರೆ ಮೇ ತಿಂಗಳಲ್ಲಿ ವೃಷಭ ರಾಶಿಗೆ. ಇನ್ನು ವ್ಯಾಪಾರ ಮಾಡುವಂಥವರು ಅಥವಾ ವ್ಯವಹಾರ ಮಾಡುವಂಥವರಿದ್ದರೆ ವ್ಯಾಪಾರಸ್ಥರಿಗೆ ತಿಂಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ಫಲಿತಾಂಶಗಳು ಸಿಗ್ತವೆ. ಅಂದರೆ ಇಲ್ಲಿವರೆಗೆ ಏನಿದೆಯೋ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ನಿಮಗೆ ಲಾಭ ಆಗುತ್ತೆ. ಮೇ ತಿಂಗಳ ಅಂತ್ಯದವರೆಗೆ ಗುರುವು ಧನಭಾವದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರೋದರಿಂದ ಧನಭಾವ ಆದಾಯದ ಹರಿವು ಬಹಳ ಚೆನ್ನಾಗಿರುತ್ತೆ. ಮತ್ತು ಹಣದ ಉಳಿತಾಯಕ್ಕೆ ನಿಮಗೆ ಒಂದು ರೀತಿ ವಾತಾವರಣ ಪೂರಕವಾಗಿರುತ್ತೆ. ನಿಮಗೆ ಹೇಗೆ ಬೇಕೋ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ತಕ್ಕನಾದಂಥ ಅವಕಾಶಗಳು ಒದಗಿ ಬರ್ತವೆ. ಹಾಗೆ ಆದಾಯದ ಹರಿವು ಕೂಡ ಅಂದರೆ ನಿಮಗೆ ಹಣದ ಹರಿವು ಕೂಡ ಚೆನ್ನಾಗಿರುತ್ತೆ. ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಹರಿದು ಬರುವಂಥದ್ದು, ವ್ಯಾಪಾರ ಚೆನ್ನಾಗಾಗುವಂಥದ್ದು, ವ್ಯವಹಾರ ಚೆನ್ನಾಗಾಗುವಂಥದ್ದು ಆಗುತ್ತೆ. ಹಣದ ಉಳಿತಾಯಕ್ಕೆ ಒಳ್ಳೆಯ ವಾತಾವರಣ. ಮತ್ತು ಬುಧನ ಸ್ಥಾನ ಅನ್ನುವಂಥದ್ದು ಅಷ್ಟು ಪ್ರಬಲ ಆಗಿಲ್ಲ. ಇಲ್ಲಿ ಬುಧನ ಸ್ಥಾನ ಚೆನ್ನಾಗಿಲ್ಲದೆ ಇರೋದರಿಂದ ವ್ಯಾಪಾರದಲ್ಲಿ ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ವೃಷಭ ರಾಶಿಯವರು ಇರಬೇಕಾಗತ್ತೆ. ವೃಷಭ ರಾಶಿಯ ವ್ಯಾಪಾರಸ್ಥರು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ವಿಚಾರ ಅಂತಂದರೆ ಇದು ನೀವು ನಿರ್ಧಾರ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ಪ್ರೀತಿ ಕುಟುಂಬ ವಿಚಾರಕ್ಕೆ ನೋಡೋದಾದರೆ ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸಂವಹನ ಪ್ರಮುಖ ಪಾತ್ರ ಸಂವಹನ ಅಂತಂದರೆ ಮಾತಿನ ಅಥವಾ ಸಂಪರ್ಕ ಅನ್ನುವಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. 7ನೇ ಮನೆಯ ಅಧಿಪತಿಯಾದಂತಹ ಮಂಗಳನ ಪ್ರಭಾವದಿಂದಾಗಿ ದಾಂಪತ್ಯ ಜೀವನದಲ್ಲಿ ಸರಾಸರಿಗಿಂತ ಅಂದರೆ ಇಲ್ಲಿಯವರೆಗಿರೋಕ್ಕಿಂತ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು, ಉತ್ತಮ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡಬಹುದು. ವೃಷಭ ರಾಶಿಯವರು ಅವಿವಾಹಿತರಾಗಿದ್ದರೆ ವೃಷಭ ರಾಶಿಯವರು ವಿವಾಹದ ಮಾತುಕತೆಗಳು ಬರುವಂಥ ಸಾಧ್ಯತೆ ಇದೆ ಅಥವಾ ಸಂಬಂಧಗಳು ಬರುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯ, ಮೇ ತಿಂಗಳಲ್ಲಿ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ವೃಷಭ ರಾಶಿಯವರಿಗೆ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳಿದ್ದರೆ ಅದರಿಂದನೂ ಕೂಡ ನೀವು ಮುಕ್ತಿಯನ್ನು ಹೊಂದುತ್ತೀರಿ. ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ವೃಷಭ ರಾಶಿ ವಿದ್ಯಾರ್ಥಿಗಳು ಈ ತಿಂಗಳು ಅತ್ಯಂತ ಗಮನ ಕೇಂದ್ರೀಕೃತವಾಗುತ್ತೆ, ಒಂದೇ ಕಡೆ ಕೇಂದ್ರೀಕೃತವಾಗುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ಯೋಚಿಸ್ತಾ ಇರುವಂತಹ ವೃಷಭ ರಾಶಿಯ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂಥವರು ಉತ್ತಮ ಯಶಸ್ಸನ್ನು ನೀವು ಪಡೆದುಕೊಳ್ತೀರಿ. ಇನ್ನು ಸಲಹೆ ಅಂತ ನೋಡೋದಾದರೆ ಇಲ್ಲಿ ಕೆಲಸದಲ್ಲಿ ಸಮಾಧಾನದಿಂದ ನೀವು ನಿರ್ಧಾರ ತೆಗೆದುಕೊಳ್ಳಬೇಕು. ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯವರು ಬಹಳ ಕೆಲಸದ ಜಾಗದಲ್ಲಿ ಬಹಳ ತಾಳ್ಮೆಯಿಂದ ಇರಬೇಕು. ಮತ್ತು ನಿಮ್ಮ ಗುರಿ ಏನಿದೆ ಗುರಿಯ ಕಡೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕು. ಬೇರೆ ವಿಚಾರವನ್ನು ಬಿಟ್ಟು ಬಿಡಬೇಕು. ಅನಗತ್ಯ ವಿವಾದಗಳನ್ನು ಅಥವಾ ಅನಗತ್ಯ ವಿಚಾರಗಳಿಂದ ಬಹಳ ದೂರ ಇರೋದು ಬಹಳ ಒಳ್ಳೆಯದು ವೃಷಭ ರಾಶಿಯವರು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.